ಪಾಪ ಒಳಕ್ಕೆ ಹೋಗೋದು ಬೇಡ ಕಣ್ ಪಾಪ, ಇಲ್ಲೇ ನಿಂತ್ಕೊಂಡು ಮರ್ಯಾದೆ ತೆಗಿಯಂತಣಿ. ಒಳಕ್ಕಂತೂ ಹೋಗಬೇಡ ನೀನು. ಏಯ್ ಬಾರೆ, ದುಡ್ಡು ಓದ್ಕೊಂಡು ಹೋಗ್ಬಿಟ್ಟು ದುಡ್ಡು ಓದ್ಕೊಂಬಂದು ಇನ್ನು ಒಳಗೆ ಸೇರ್ಕೊಂಡಿದ್ಯಲ್ಲೇ, ಬಾರೆ ಹೊರಗೆ ಫಾಸ್ಟು ನೀನು. ದುಡ್ಡು ಬೀಸಾಕೆ ನಂದ. ನಂದು ಎಷ್ಟಿತ್ತು ಅಷ್ಟು ದುಡ್ಡ ನಂದು ಬೀಸಾಕಿದ್ರೆ ಸರಿ. ಲೋಪರ್ ಏನಿಲ್ಲ ನೋಡು, ಇಲ್ಲ ಮಕ್ ಹೊಡೆದು ಬಿಡ್ತೀನಿ. ನಾನು ದುಡ್ಡು ನನಗೆ ಕೊಟ್ಟರೆ ಸರಿ ಲೋಪರ್ ಮಂಡೆ. ಬಾರೆ ಹೊರಕ್ಕೆ ಬಾರೆ, ಬಾ ಒಳಗೆ ಕಾಲಿಕ್ಯ ಪಾಪ. ಇಂಥ ಮನೆ ಹಳೆ ಮನೆಯ ಕಾಲಿಕ್ಬೇಡ. ಯೋಸ್ತಿನಿಂದ ಮೋಸ ಮಾಡಕ್ಕೆ ಹಿಂಗೆ ಕಾತ್ಕೊಂಡಿದ್ಲ ಏನೋ ಇಲ್ಲೋಪರ್. ಅಯ್ಯೋ ಅಕ್ಕ, ಯಾವಾಗ ಬಂದೆ? ಬಾ ಅಕ್ಕ ಬಾ. ಅಕ್ಕ ಬಾರಕ್ಕ, ಯಾವಾಗ ಬಂದೆ? ಬಾ. ಯಾಕೆ ಹೊರಗೆ ನಿಂತ್ಕೊಂಡು ಹಿಂಗೆ ಅರ್ಸಾಡ್ತಾ ಇದೀಯಾ? ಬಾರಕ್ಕ ಬಾ ಇಲ್ಲಿ, ಒಳಗೆ ಬಾ, ಇಲ್ಲಿ ಮಾತಾಡೋಣ. ಬಾರಕ್ಕ ಪ್ಲೀಸ್, ಬಾರಕ್ಕ ಒಳಕ್ಕೆ. ಇನ್ನು ಒಳಗೆ ಬೇರೆ ಬರ್ತಾರೆ. ಫಸ್ಟ್ ನಮ್ಮ ದುಡ್ಡು ಬಿಸಾಕ್ರಿ, ದುಡ್ಡು ಇಸ್ಕೊಂಡು ಹೋಗೋಣ ಅಂತ ಬಂದಿರೋದು. ಇಲ್ಲೇ ಹೊರಗೆ ನಿಂತ್ಕೊಂಡು ಇಸ್ಕೊಂಡು ಹೋಗೋಣ ಅಂತ ಬಂದಿರೋದು ನಾವು. ಅದು ಇದು ನಾವು ಇಲ್ಲೇನು ಹಿಂಗೆ ಕೇಳಕ್ಕೆ ಬಂದಿಲ್ಲ. ನೀವು ಫಸ್ಟ್ ನಮ್ಮ ದುಡ್ಡು ಬಿಸಾಕ್ರಿ. ಅಲ್ಲ, ಒಂದು 5 ನಿಮಿಷ ಒಳಗೆ ಬನ್ನಿ. ಯಾಕೆ ಸುಮ್ಮನೆ ಇಷ್ಟೊಂದು ನೀವು ಇಲ್ಲೋಡೆ, ನೀವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಬರಲಿ ಇಲ್ಲಿ, ನಾನು ಇಲ್ಲೋ ನಿಮ್ದು ಹೊಲ ತಾನೆ, ನಾನು ತಿರುಗಿ ನಿಮಗೆ ವಾಪಸ್ ಬರೋ ಥರ ಮಾಡ್ತೀನಿ. ತಲೆ ಕೆಡಿಸ್ಬಿಡ್ರಿ ನೀವು. ಮಾಡ್ತಾನೆ. ಹೊಲ ವಾಪಸ್ ಬರೋ ಥರ ಮಾಡ್ತಾನೆ. ಮಾಡೋಣ ಯಾಕೆ? ಹೆಂಡ್ತಿನ ದುಡ್ಡು ಓದ್ಕೊಂಬರೋಗು ನಿಮ್ಮ ಅಕ್ಕನ ಮನೆಯಾಗೆ ಹೊಲ ಮಾರ್ಸು ನಿಮ್ಮ ಅಕ್ಕಯಿಂದ ಅಂತೇಳಿ ಯಾಕೆ ಕಳಿಸಿದ್ದ ಮನೆಯಾಳ? ಏನು ನಿನ್ನ ಹೆಂಡ್ತಿ ದುಡ್ಡು ಓದ್ಕೊಂಡು ನಿನಗೆ ಕೊಟ್ಟವಳಲ್ಲ, ಫಸ್ಟ್ ನಮ್ಮ ದುಡ್ಡು ಬಿಸಾಕ್ರವ್, ದುಡ್ಡು ಬಿಸಾಕ್ರಿ. ಕಳ್ಳಿ ಇವಳು, ಕಳ್ಳಿ. ಅಕ್ಕನ ಮನೆಯಾಗೇನೆ ಕಳ್ತನ ಮಾಡ್ಕೊಂಡ್ ಬಂದವಳಿ, ಮನೆಯಾಗ ಇಕ್ಕೊಂಡಿದ್ಕೇನೆ ಅಕ್ಕೈಗೇನೆ ಮೋಸ ಮಾಡಿ ಬಂದವಳಿ. ಕಳ್ಳಿ ಕಳ್ಳಿ ಇವಳು. ಆಗಳ ರಂಗಮ್ಮರ ಅಕ್ಕ ಯಾಕೆ ಹಿಂಗೆ ಬಾಯ್ ಮಾಡ್ತಾ ಇದ್ದಾಳೆ? ಅಯ್ಯೋ ರಂಗಿ ಅಕ್ಕ ಎಲ್ವೇನೆ ನೀನು? ಅವನಿಗೆ ಯಾಕೆ ಹಿಂಗೆ ಬಾಯ್ ಮಾಡ್ತಾ ಇದೆಯಾ ಬಂದು ಅವಾಗಿಂದನೂ? ಇವಳು ದುಡ್ಡು ಓದ್ಕೊಂಬಂದವಳೆ, ಕಳ್ಳಿ. ದುಡ್ಡು ಓದ್ಕೊಂಬಂದು ನನಗೇನೆ ಮೋಸ ಮಾಡಿ ಬಂದವಳೆ. ನನ್ನ ಮನೆಯಾಗಿದ್ದು ಗಂಡನ ಕೊಟ್ಟೆ ಹೊಲ ಮಾರ್ಸಿರೋ ದುಡ್ಡು ಎಲ್ಲನ ಓದ್ಕೊಂಬಂದವಳೆ. ದುಡ್ಡು ಒಡವೆ ಎಲ್ಲನ ಇಲ್ಲದ್ದೆಲ್ಲ ಮೋಸ ಮಾಡಿ ಓದ್ಕೊಂಡು ಬಂದವಳೆ. ಅಕ್ಕೈಗೇನೆ ಮೋಸ ಮಾಡಿ ಬಂದಿರೋಳು ಕಳ್ಳಿ ಇವಳು, ಕಳ್ಳಿ ಇವಳು. ಯಾರನ್ನ ನಾನು ಮದುವೆ ಮಾಡಿಸ್ತೀನಿ ಅಂತ ಅದನ್ನು ಮೋಸ ಮಾಡೈತಿ. ಹಳೆ ಅವಳನ್ನ ಕರ್ಕೊಂಬಂದು ಒಡವೆ ಎಲ್ಲನ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲನ ತಗದೆ ಮದುವೆ ಮಾಡಿಸಿ ನಮಗೆ ಬೋಲು ಮೋಸ ಮಾಡಿ ಬಂದೈತಿ. ಅಯ್ಯೋ ದೇವ್ರಿ, ರಂಗಮ್ಮ ಅಲ್ಲಡೆ ಅಕ್ಕೈಗೆ ಮೋಸ ಮಾಡಿ ಬಂದಿದೆಯಲ್ಲೇ ನೀನು. ಅಕ್ಕ ನೀನು ನನ್ನ ಮರ್ಯಾದೆ ತೆಗಿಬೇಡ. ಇಲ್ಲಿ ಬೀದಿಲಿ ನಿಂತ್ಕೊಂಡು ನೋಡಿ, ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಕೇಳ್ತಾ ಇದ್ದಾರೆ. ಬಾ ಸುಮ್ಮನೆ ಒಳಗೆ ಬಾರಕ್ಕ. ಒಂದು 5 ನಿಮಿಷ ಒಳಗೆ ಬಾ, ಇಲ್ಲಿ ಮಾತಾಡೋಣ. ಅದೇನಿದ್ರು ಒಳಗೆ ಕುತ್ಕೊಂಡು ಮಾತಾಡ್ಬೇಕಪ್ಪ. ನೀನು ಯಾಕೆ ಈ ರೀತಿ ಆಡ್ತಾ ಇದೀಯಾ? ಬಾರಕ್ಕ ಒಳಗೆ ಸುಮ್ಮನೆ ಬಾ, ಇಲ್ಲಿ ಫಸ್ಟ್ ಒಳಗೆ ಬಾ. ಇಲ್ಲಿ ನೀನು ಒಳಗೆ ಬರಲ್ಲ ಕಣೆ, ನೀನು ಮಾಡಿರೋ ಇದಕ್ಕಿನ್ನು ಒಳಗೆ ಬೇರೆ ಬರ್ತಾರೆ. ಥೂ, ನಿನ್ನ ಅಂಗ್ಳ ತುಳಿಯಲ್ಲ ನಾನು. ದುಡ್ಡೆಲ್ಲ ಓದ್ಕೊಂಬಂದು ಇನ್ನಾನ ಬಾ ಒಳಕ್ಕೆ ಅಂತ ಕರಿತಾ ಇದೀಯಾ? ದುಡ್ಡು ಓದ್ಕೊಂಬಂದಿರ ಕಳ್ಳಿ ನೀನು. ಇನ್ನೂ ಬಾ ಒಳಕ್ಕೆ, ಯಾಕೆ ಒಳಕ್ಕೆ ಬಾ ಅಂತ ಹೇಳ್ತಾ ಇದೆಯಲ್ಲಿ? ನಾವು ಏನೋ ಒಂದು ಗೌರವ ಕೊಟ್ಟಿದ್ವಿ ನಮ್ಮ ಆಂಟಿ ಅಂತ ಹೇಳಿ, ಹಿಂಗೆ ಮೋಸ ಮಾಡೋಕ್ಕೆ ಎಷ್ಟು ದಿನದಿಂದ ಕಾತ್ಕೊಂಡಿದ್ದೆ ನೀನು? ಇಲ್ಲೋಡಕ್ಕ ಬಾಯಿ ನಿಂಗೆ. ನಾನು ಇಲ್ಲೋಡು, ನಾನು ಯಾಕೆ ತಲೆ ಕೆಡಿಸ್ಕೊಬಿಟ್ರೆ ನಾನು 10 ಎಕರೆ ಹೊಲ ಬೆಳಕರಿ ಎತ್ತಿ ತಾಂಬ್ತೀನಿ. ನನಗೇನು ಇದು ದೊಡ್ಡದಲ್ಲ. ಸುಮ್ಮನೆ ಇದ್ಬಿಡು. ನಿನ್ನೀಗ ನಿನ್ನ ದುಡ್ಡು ಎತ್ತು ಹೋಗಲ್ಲ. ಈಗ ತಂದಿರೋದು ಹಂಗೆ ಐತೆ, ಕೊಡ್ತೀವಿ. ಒಳಗೆ ಬಂದು ಗೌರವಾಗಿ ಇಸ್ಕೊಂಡು ಹೋಗಿ ಅಷ್ಟೇ. ಇಲ್ಲೋಡು, ನನ್ನ ತಲೆ ಕೆಟ್ಬಿಟ್ರೆ ನಾನು ನನ್ನ ಮಗ, ನಾನು ತಲೆ ಕೆಟ್ಬಿಟ್ರೆ ನಾನು ಒಳ್ಳೆಯವನಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನನಗೇನು 5 ಎಕರೆ ಹೊಲದ್ದೇನು ದೊಡ್ಡದಲ್ಲ. ನಾನು ಈಗ ತಾಂಬ್ತೀನಿ, ಈಗ ಬೆಳಕರಿ ಎತ್ತಿಗೆ ತಾಂಬ್ತೀನಿ ಹೊಲನ. ಇವನು ಬರೀ ಬೊಳ್ಳೆ. ಬೊಳ್ಳೆ ಬಿಡ್ತಾನೆ ಸುಮ್ಮನೆ. ಬೊಳ್ಳೆ ಮಯೂರ ಅಂತ ಇವನು. ಬಿಡಕ್ಕ ನಮ್ಮ ಅಯ್ಯಪ್ಪ ಹೇಳ್ತಾ ಇತ್ತಾನೆ, ಬಾ ಅತ್ಲಾಗೆ ಹೋದ್ರು ಹೋಗ್ಲಿ, ಏನೋ ಕೊಡ್ತೀನಿ ಬಾ ಅಂತ ಹೇಳ್ತಾ ಇತ್ತಾನೆ. 1-2 ದಿನ ಅಯ್ಯಪ್ಪ ಎಲ್ಲರಿಗೂ ಕೊಟ್ಟೈತೆ, ಸಾಲ ತೀರಿಸ್ಕೊಂಡೈತೆ, ದುಡ್ದು ಕೊಡ್ತೀವಿ ಬಾ. ಒಳಗೆ ಬಾ, ಇಲ್ಲಿ ಒಳಗೆ ಕುಕ್ಕಂಡು ಮಾತಾಡೋಣ ಬಾ. ಅದು ಏನಿದ್ರು ನಿನ್ನ ದುಡ್ಡು ಕಾಸಿಂದಾಗಲಿ, ಅದು ಎಷ್ಟಿತ್ತು ಏನು ಎತ್ತ ಎಲ್ಲನ ಒಳಗೆ ಕುಕ್ಕಂಡು ಮಾತಾಡೋಣ. ಇದು ಬೈಲಾಗಿ ಮಾತಾಡೋ ಅಂಥದ್ದಲ್ಲ. ಮೊದಲೇನೆ ಇಲ್ಲಿ ನಮಗೆಲ್ಲನ ಆಗ್ದಿಲ್ದಾರ ಇದ್ದಾರೆ. ಆಗ್ದಿಲ್ದಾರ ಮುಂದೆ ಸಾದ್ರ ಮಾಡಬೇಡ. ಅದಕ್ಕಾಗಿನ ಕುಕ್ಕಂಡು ಮಾತಾಡೋಣ ಬಾ ಇಲ್ಲಿ. ಬಾ ಕುಕ್ಕಂಡು ಮಾತಾಡೋಣ. ಏನೈತೆ ಕುಕ್ಕಂಡು ಮಾತಾಡಕ್ಕೆ? ಏನೈತಿ? ನಾನು ಕುಕ್ಕಂಡು ಮಾತಾಡ್ತಾರಂತೆ. ಮರ್ಯಾದೆ ಇರೋಳು ಇಂಥದ್ದು ಬದುಕು ಮಾಡಬಾರ್ದು. ನೀನು ಬೆಳಕರಿ ಎತ್ತಿಗೆ ತಾಮನ್ ಯಾಕೆ ಈ ಪಟ್ಟಿ ಸಾಲ ಮಾಡ್ಕೊಂಡು ನನ್ನ ದುಡ್ಡು ಓದ್ಕೊಂಬರಂಗೆ ಮಾಡಿ ನಿನ್ನ ಹೆಂಡ್ತಿನ ಸಾಲ ತೀರಿಸ್ಕೊಂಡಿದ್ಯಲ್ಲ? ನಾಚಿಕೆ ಆಗೋದಿಲ್ವೇ ನಿನಗೆ? ಏನು ತರೋನು ಮಾಡೋನು ಎಲ್ಲ ನಮ್ಮ ದುಡ್ಡು ಯಾಕೆ ಓದ್ಕೊಂಬರಕ್ಕೆ ಹೇಳಿದ್ದ ನಿನ್ನ ಹೆಂಡ್ತಿಗೆ? ಎಣ ನೀನು ಬಿಲ್ಡಪ್ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನೀನು ಏನಿದ್ರು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು ಲೋಪರ್ ನನ್ನ ಮಗನೇ. ಇಲ್ಲದ್ದೆಲ್ಲ ನಾವು ಥರ ಮಾಡಿದ್ರೆ ಅಂತ ಸರಿ ಹೋಗೋದಿಲ್ಲ ನೋಡು. ಹೆಂಗಿರ್ಬೇಕು ಹಂಗಿರ್ಬೇಕು. ಅಲ್ಕ ಬರೀ ಬಿಲ್ಡಪ್ ಕೊಡೋದೇ ಆಯ್ತು ನಿನ್ನ ಜೀವನ ಪೂರ್ತಿ. ನಾನು ಹಂಗೆ ಮಾಡಿದ್ವಿ, ಹಿಂಗೆ ಅಲ್ಲಿ 5 ರೂಪಾಯಿ ಇಲ್ಲ ಅಂದ್ರೂ 5 ಲಕ್ಷ ಐತೆ ಎಂಬ ಥರ ಬಿಲ್ಡಪ್ ಕೊಡ್ತಾನೆ. 5 ರೂಪಾಯಿ ಇಲ್ಲ ಅಂದ್ರೂ ಬಿಲ್ಡಪ್ಗೇನು ಕಮ್ಮಿ ಇಲ್ಲ ನನ್ನ ಮಕ್ಕಳ ನೀವು. ಮತ್ತೆ ಬಿಲ್ಡಪ್ ಮಾಡಿನ ಹಿಂಗೆ ಮಾಡ್ಕೊಂಡು ಇದು ಮಾಡ್ಕೊಂಡಿರೋದು. ಬಿಲ್ಡಪ್ಗೇನು ಕಮ್ಮಿ ಇಲ್ಲ. ಬಿಲ್ಡಪ್ಪು ಒಬ್ಬರಿಗೆ ನಾವು ತೋರಿಸ್ಕೊಂಬಕ್ಕೆ ನಮ್ಮ ಒಬ್ರು ಮಾಡಬೇಕು, ಒಬ್ರು ಮಾಡ್ಯವ್ರೆ, ಒಬ್ರಿಗೆ ತೋರಿಸ್ಕೊಂಬಕ್ಕೋಸ್ಕರ ನಾವು ಸೋಕಿ ಜೀವನ ಮಾಡಕ್ಕೆ ಹೋದ್ರಿ ಹಿಂಗೆ ಆಗೋದು. ನೀನು ಇದ್ರದವಳು ಮಾತು ಕೇಳಿ ಹೊಲನೂ ಮಾರಿದೆ. ಹೊಲನೂ ಮಾರಿಸ್ಬಂದ್ಲು ಕಣಕ್ಕ. ಯಾಕ ಮಾರ ಮಕ್ಕಯ್ಯ ಹೊಲನೂ ಮಾರಿಸ್ಬಂದ್ಲು ಇವಳು.
ಅಯ್ಯೋ ದೇವ್ರು ಯಾವುದೇ ಅಲ್ಲ ಕಣ್ರಂಗಮ್ಮ ನಿಮ್ಮ ಅಕ್ಕರ ಮನೆಗೆ ಇಷ್ಟು ದಿನ ಇದ್ದು ನೀನು ಹಿಂಗೆ ಮಾಡಿದೀಯಲ್ಲೇ ಅಯ್ಯಪ್ಪ ದೇವ್ರು ಯಾರನ ಏನಂತಾರೆ ಹಿಂಗೆ ಮಾಡಬಾರ್ದು ಕಣೆ ಯಾರಿಗೆ ಆಗಲಿ ರಂಗಮ್ಮ. ಅಲ್ಲ ಅಕ್ಕನ ಮನೆಯಾಗೆ ಇದ್ದು ಅಯ್ಯೋ ದೇವ್ರಿ ಅದಕ್ಕೆ ಅವ್ನು ನಾಳೆನೇ ಸುಮ್ಮನೆ ದುಡ್ಡು ತಗೊಂಡು ಹೋಗಾನು. ಅದಕ್ಕೆ ನಾಳೆನೇ ಅದು ಇದು ತಗೊಂಬೋರಾನು ತಿಂಬಾನು ಕುಡಿಯಾನು. ಅಯ್ಯಪ್ಪ ಇವನು ಎಂಟು ಬೇರೆ ಇಲ್ಲ ಅದು ಇದು ಎಲ್ಲಿ ತತ್ತಾನಪ್ಪ ಅನ್ಕೊಂತಿದ್ವಿ ನಾವು. ಎಲ್ಲ ತಗೊಂಡು ಹೋಗಾನು. ಏಯ್ ಫಸ್ಟು ನಮ್ಮ ದುಡ್ಡು ಬಿಸಾಕು. ಈಗ ನೀನು ಹೆಚ್ಚಾಗಿ ಮಾತಾಡಬೇಡಮ್ಮ, ನಮಗೆ ಮಾತುಗಳು ಬೇಡ. ಇವಾಗ ನಾವು ಇಸ್ಕೊಂಡು ಹೋಗಕ್ಕೆ ಬಂದೀವಿ, ಫಸ್ಟ್ ನಮ್ಮ ದುಡ್ಡು ಬಿಸಾಕು. ಅಕ್ಕ ಒಳಕ್ಕೆ ಬಾಯಿಲಿ ಮಾತಾಡೋಣ, ಅದೇನು ಕುಕ್ಕಂಡು ಮಾತಾಡೋಣ ಅಕ್ಕ. ಅಯ್ಯ ದೇವ್ರಿಗೆ ಕೂಕಂಡು ಮಾತಾಡೋಣ ಅಂದ್ರೂ ಕೇಳಂಗಿಲ್ಲಮ್ಮ. ನೀನು ಒಂದೇ ಸಂಖ್ಯೆ ನೀನು ಮಾತಾಡ್ತಿದ್ರೆ ನಾನು ಏನು ಹೇಳೋಣ ಹೇಳು. ಮೈಲಿ ಕುಕ್ಕಂಡು ಮಾತಾಡೋಣ, ಅದು ಏನಿದ್ರು ಕುಕ್ಕಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು. ಕುಕ್ಕಂಡು ಮಾತಾಡಲಿಲ್ಲ ಅಂತಂದರೆ ಸರಿ ಹೋಗೋದಿಲ್ಲ. ಕುತ್ಕೊಂಡು ಮಾತಾಡೋಣ ಬಾಯಿಲಿ. ಒಂದು 5 ನಿಮಿಷ ಒಳಗೆ ಬಾ ಅಕ್ಕ. ಅದು ಏನಾಗೈತೆ ಏನು ಎತ್ತ ಅದೆಲ್ಲ ಹೇಳ್ತೀನಿ. ಹೇಳೋದು ಬೇಕಾಗಿಲ್ಲ ಕಣೆ, ನಮ್ಮ ದುಡ್ಡು ಏನೈತೆ ಅದನ್ನು ತಗೊಂಬಂದು ಕೊಡು ಮುಚ್ಕೊಂಡು ಅಷ್ಟೇ. ನೀನು ಸುಮ್ಮನೆ ಇಲ್ಲದ್ದೆಲ್ಲ ಗಾಂಚಲಿ ಮಾಡಬೇಡ. ದುಡ್ಡು ತಗೊಂಬಂದು ಕೊಟ್ಟರೆ ಇಲ್ಲಾಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ದುಡ್ಡು ಹೊತ್ಕೊಂಬಂದು ಅವಳು ಕಳ್ಳಿ ಅಂತೇಳಿ ಕಂಪ್ಲೇಂಟ್ ಕೊಡ್ತೀನಿ. ಅವಳು ಎಲ್ಲೇಳು ಅವಳನ್ನು ಕರೆಸ್ಬೇಕು ನೀನು. ಆ ಒಡವೆ ಹೊತ್ಕೊಂಡು ಹೋದ್ಲಲ್ಲ, ನನ್ನ ಮಗನ ಮದುವೆ ಆಗಿದ್ಲಲ್ಲ, ಆ ಲೋಪರ್ ಮುಂಡೆನೂ ಕರೆಸ್ಬೇಕು ನೀನು. ಕಂಪ್ಲೇಂಟ್ ಕೊಡ್ತೀನಿ ನೋಡ್ತಾ ಇರಬೇಕಾರೆ. ಯಾಕ ಒಳಕ್ಕೆ ಬಾ ಇಲ್ಲಿ ಹೇಳ್ತೀನಿ. ಅಯ್ಯ ದೇವ್ರೆ ಒಳಕ್ಕೆ ಬರಕ್ಕ ಒಂದು 5 ನಿಮಿಷ ಒಳಕ್ಕೆ ಬಾ ಇಲ್ಲಿ ಹೇಳ್ತೀನಿ. ಅಯ್ಯ ದೇವ್ರೆ ಏನಾಯ್ತು ಎತ್ತ ಏನು ಎಲ್ಲ ಹೇಳ್ತೀನಿ ಬಾಯಿಲಿ. ನಮ್ಮ ಅಯ್ಯಪ್ಪ ಏನು ಮಾಡ್ಯವನೆ ಅಂತ ಹೇಳಿ ಎಲ್ಲ ಹೇಳ್ತೀನಿ ಬಾರಕ್ಕ. ಇಲ್ಲ ನೀನು ಹೇಳೋದು ಬೇಕಾಗಿಲ್ಲ ಕಣೆ, ನೀನು ಹೇಳೋದು ಸಾಕು ಕೇಳೋದು ಸಾಕು ಎಲ್ಲನ ಸಾಕು. ಏನು ದೊಡ್ಡದಾಗಿ ಹೇಳೋಕೆ ಬರಬೇಡ. ನೀನು ಮಾಡಿರೋ ಇದಕ್ಕೆ ಏನು ದೊಡ್ಡದಾಗಿ ಹೇಳೋಕೆ ಬಂದಿದ್ಯಪ್ಪ, ಅಷ್ಟು ಬಿಸಾಕಿಲೆ ನಂತಾಗ ಎಕ್ಸ್ಟ್ರಾ ಮಾತಾಡಬೇಡ. ಅಲ್ಲ ನೋಡೆ ಮಾರಮ್ಮ, ಈ ಹಂಗೆ ಅಕ್ಕೈಗೆ ಮೋಸ ಮಾಡಿ ಬಂದವಳಲ್ಲ, ಅವನು ಈಸ್ಪೆಟ್ಟಾಡಿ ಎಲ್ಲ ಕಾಳ್ದವನಂತೆ ಹೇಳವು. ಎಲ್ಲ ಈಸ್ಪೆಟ್ಟಾಡಿ ಅವನಂತೆ ಎಲ್ಲನ ತಗೊಂಡು ಅದು ಇದು ತಿಂಬೋದು ಮಜಾ ಮಾಡಿಬಿಟ್ಟವನಿ. ಅವಳು ದುಡ್ಡು ಕಳಿಸವಳಿ ಎಲ್ಲ ಮಜಾ ಮಾಡಿಬಿಟ್ಟವನಿ. ಅವನು ಅದನ್ನ ಉಳಿಸ್ಕೊಂಡಿಲ್ಲ, ಅದು ಹೋಗೈತೆ ಎಲ್ಲನ. ಗುಣ್ಣ ಎಲ್ಲ ಹೋಗ್ಬಿಟ್ಟೈತಿ. ಇವಾಗ ಏನು ಮಾಡ್ತಾರೆ, ದುಡ್ಡಿಲ್ಲ ಅಂತಾರೆ ಅವರು. ಏನು ಮಾಡೋಕ್ಕಾಗಲ್ಲ, ಗಲಾಟೆ ಮಾಡಿರೋನು. ಫಸ್ಟು ದುಡ್ಡು ಬಿಸಾಕ್ತೀಯಾ ಆಂಟಿ? ಇಲ್ಲೋಡ ನಾನು ಇರೋದು ಹೇಳ್ತಾ ಇದ್ದೀನಿ. ನಾನು ಬಂದು ಈ ಅಪ್ಪನ ಕೇಳಿದ್ರೆ ಈ ಅಪ್ಪ ಏನು ಮಾಡ್ಯವನೆ ಎಲ್ಲ ತಗೊಂಡೋಗಿ ಈಸ್ಪೆಟ್ಟಾಡ್ಯವನೆ. ದುಡ್ಡು ಐತೆ ಅಂತ ಹೇಳಿ ಎಲ್ಲ ಈಸ್ಪೆಟ್ಟಾಡಿ ಎಲ್ಲ ಕಳ್ದವನಿ. ಈಗ ಇದ್ರಾಗ ಒಂದು 10,000 ಉಳ್ದೈತೇನಪ್ಪ ಅಷ್ಟೇನೆ. ಕಳಿಸಿರೋ ದುಡ್ಡನ್ನ ಒಂದು 10,000 ಬಿಟ್ಟರೆ ಇನ್ಯಾವುದೂ ಇಲ್ಲ, ಎಲ್ಲ ತಗೊಂಡೋಗಿ ಕಳ್ದವನೆ. ನಾನು ದುಡ್ಡು ಕಳಿಸಿದ್ಕೋ ಅದಕ್ಕೂ ಎಲ್ಲ ಮಜಾ ಮಾಡಿಬಿಟ್ಟವನೆ ಈ ಅಪ್ಪ. ನಾನು ಬರಲಿಲ್ವಲ್ಲ ಅದಕ್ಕೇನೆ ಸ್ವಲ್ಪ ದಿನ ಎಲ್ಲ ಮಜಾ ಮಾಡಿಬಿಟ್ಟವನೆ ಅಕ್ಕ. ನಾವು ಸಾಲನೂ ತೀರಿಸ್ಕೊಂಡಿಲ್ಲ ಇವಾಗ. ನಾನು ಇಲ್ಲೋಡು ಬೆಳಕರಿ ಐತಿ ದುಡಿತು, ನೀನು ತಲೆ ಕೆಡಿಸಿಬಿಟ್ಟು ಸುಮ್ಮನಿರು. ಹಿಂಗೆ ಗಂಡ ಏನು ಮಾಡ್ಯವನು ಅದನ್ನ ಹೇಳ್ಬೇಡ ಕಣೆ ನನಗೆ. ಅವನು ಏನಾನ ಮಾಡಿ ನಮ್ಮ ದುಡ್ಡು ನಮಗೆ ಬೇಕಷ್ಟೇ. ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ನಮ್ಮ ದುಡ್ಡು ನಮಗೆ ಕೊಡಬೇಕಿಲ್ಲ, ನಾವು ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇ. ನೀನು ಅದೇನು ಮಾಡ್ತೀಯ ಗೊತ್ತಿಲ್ಲ. ಅಯ್ಯೋ ದೇವ್ರಿ ಇದೊಳ್ಳೆ ಚೆನ್ನಾಗತ್ತಲ್ಲಪ್ಪ. ಅಯ್ಯೋ ಪರಮಾತ್ಮ, ಅಲ್ಲ ಇದೊಳ್ಳೆ ಚೆನ್ನಾಗತ್ತಲ್ಲ ದೇವ್ರೇ ಪರಮಾತ್ಮ. ದೇವ್ರೇ ಮಂಗಾಗ್ತೈತೆ ನನಗಂತೂ. ಅಯ್ಯೋ ಯಾಕ ಒಂದು 2 ದಿವಸ ಸುಧಾರಿಸೇ ಕೊಡ್ತೀನಿ, ಒಂದು 2 ದಿನ ಸುಧಾರಿಸು. ಯಪ್ಪ ಕಳ್ದವ್ನೆಲ್ಲನ ಏನು ಮಾಡೋಣ. ಅವಳಿ ಮನಮ್ಮೆಲ್ಲ ಕಳ್ದವನಂತ 10,000 ಬಿಟ್ರಿ ನ್ಯಾತಿಲ್ವಂತೆ ಎಲ್ಲ ಕಳ್ದವನಂತ ನೋಡು ಅಂತ. ಮೊದಲೇ ಬಿಲ್ಡಪ್ಗಾರ ಸಿಕ್ಕಿರಿ ಎಲ್ಲನ ದುಡ್ಡು ತಡ್ದತಿ. ಅವ್ನು ದುಡ್ಡಿದ್ದು ಬಿಟ್ರೆ ನಾನು ರಾಜ ಅಂತಾನೆ. ದುಡ್ಡಿದ್ದು ಬಿಟ್ರೆ ಅವನು ಲಡ. ದುಡ್ಡಿದ್ದು ಬಿಟ್ರೆ ಅವನು ಬಿಡು ಎಲ್ಲಿ ಬೇಕಾರು ನಾನು ಸುತ್ತಾರಿತೀನಿ, ಏನು ಬೇಕಾರು ಮಾಡ್ತೀನಿ ಅಂತಾನೆ. ಅಂತ ಬಿಲ್ಡಪ್ಗಾರಕ್ಕೆ ಕೊಟ್ರೆ ಆತಲ್ಲ. ನಾನು ತಂದಿದ್ರು ತರ್ಬೋದಾಗಿತ್ತು, ನಾನು ಇಕ್ಕೊಂಡಿರ್ಬೋದಾಗಿತ್ತು. ಈ ಅಪ್ಪ ಈ ಮನೆ ನನ್ನ ಮಗ ಎಲ್ಲ ಕಳ್ದವ್ನು ಏನು ಮಾಡೋಣ. ತನ್ನ ಕಟ್ಕೊಂಡು ನೋಡಕ್ಕ ನಾನು ಏನು ಬೇಕು. ನೀನು ಅದನ್ನೆಲ್ಲ ಹೇಳ್ಬೇಡ. ನನಗೆ ದುಡ್ಡು ಬೇಕು ಅಷ್ಟೇ. ನನಗೆ ದುಡ್ಡು ಬೇಕು, ದುಡ್ಡು ಬೇಕೇ ಬೇಕು ನಮಗೆ ಅಷ್ಟೇ. ದುಡ್ಡ ಕಳ್ದವಂತೆ. ನನ್ನ ಮಗ ಕಳಿಸಿ ನಮ್ಮ ದುಡ್ಡು ಓದ್ಕೊಂಡು ಎಲ್ಲನ ಹಾಳು ಮಾಡಂಗೆ ಮಾಡಿದ್ಲು. ಅದಕ್ಕೆ ಬಂದು ಹೊರಗೆ ಮರ್ಯಾದೆ ತೆಗಿತಾ ಇದ್ದೀನಿ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.